ನಮ್ಮ ನಾರ್ತ್ ಇಂಡಿಯಾ ಸೈಡ್ ಹೋದ್ರೆ ಈ ಪರಾಠಗಳೆಲ್ಲ ತುಂಬಾ ಫೇಮಸ್ಸು. ಎಲ್ಲ ತರಕಾರಿಗಳನ್ನು ಹಾಕಿಬಿಟ್ಟು ಬೇರೆ ಬೇರೆ ತರ ಪರಾಠ ಮಾಡ್ತಾರೆ. ಬನ್ನಿ ಇವತ್ತು ನಾವು ಈರುಳ್ಳಿ ಹಾಕಿಬಿಟ್ಟು ಆನಿಯನ್ ಪರಾಠ ಅಥವಾ ಈರುಳ್ಳಿ ಪರಾಠ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ನೀವು ಹಾಗೇನೆ ಸ್ವಲ್ಪ ಮೊಸರು ಅಥವಾ ಉಪ್ಪಿನಕಾಯಿ ಜೊತೆ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹಾಗಾದ್ರೆ ನೋಡೋಣ ಇದನ್ನ ಹೇಗೆ ಮಾಡೋದು ಅಂತ. ಎಲ್ಲಕ್ಕಿಂತ ಮುಂಚೆ ಒಂದು ಹಿಟ್ಟನ್ನು ನಾದ್ಕೋಬೇಕು. ಅದಕ್ಕಾಗಿ ನಾನು ತಗೋತಾ ಇದ್ದೀನಿ ಸುಮಾರು 2 ಕಪ್ ಅಷ್ಟು ಗೋಧಿ ಹಿಟ್ಟು. ಇದಕ್ಕೆ 1/4 ಕಪ್ ಅಷ್ಟು ಕಡಲೆಬೇಳೆ ಹಿಟ್ಟು ಅಂದ್ರೆ ಬೇಸನ್, ಸ್ವಲ್ಪ ಓಂ ಕಾಳು, ಸ್ವಲ್ಪ ಸಕ್ಕರೆ ಹಾಗೂ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಸ್ವಲ್ಪನೇ ನೀರು ಹಾಕಿಬಿಟ್ಟು ಚಪಾತಿ ಹಿಟ್ಟಿಗೆ ಹೇಗೆ ನಾದ್ಕೋತೀವೋ ಅದೇ ತರ ಹಿಟ್ಟನ್ನು ನಾದ್ಕೊಂಬಿಡಿ. ಆಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಇದನ್ನು ಸುಮಾರು ಒಂದು ಅರ್ಧ ಗಂಟೆವರೆಗೂ ಆದ್ರೂ ನೆನೆಯಲ್ಲಿ ಬಿಟ್ಬಿಡಿ. ಬನ್ನಿ ಅಲ್ಲಿವರೆಗೂ ಸ್ಟಫಿಂಗ್ಗೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕಾಗಿ ನಾನು ತಗೋತಾ ಇದ್ದೀನಿ ಸಣ್ಣ ಹೆಚ್ಚಿರೋ ಒಂದು ದೊಡ್ಡ ಗಾತ್ರದ ಈರುಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಸರಿಯಾಗಿ ಕಲಿಸ್ಬಿಟ್ಟು ಇದನ್ನ 15 ನಿಮಿಷವರೆಗೂ ಹಾಗೆ ಬಿಟ್ಬಿಡಿ. 15 ನಿಮಿಷ ಆದ್ಮೇಲೆ ಇದು ಸ್ವಲ್ಪ ನೀರು ಬಿಟ್ಬಿಡುತ್ತೆ. ಇದರಲ್ಲಿರುವ ನೀರನ್ನೆಲ್ಲ ಹಿಂಡ್ಕೊಂಡ್ಬಿಟ್ಟು ಬೇರೆ ಪಾತ್ರೆ ಹಾಕೊಂಡು ಆಮೇಲೆ ಇದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು, ಸ್ವಲ್ಪ ಸಣ್ಣಗೆ ಹೆಚ್ಚಿರುವ ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಕೊತ್ತಂಬರಿ ಬೀಜದ ಪುಡಿ, ಸ್ವಲ್ಪ ಜೀರಿಗೆ ಪುಡಿ ಹಾಗೂ ಸ್ವಲ್ಪ ಕಪ್ಪುಪ್ಪು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಹಸಿಮೆಣಸಿನ ಪುಡಿ, ಸ್ವಲ್ಪ ಎಣ್ಣೆನ ಹಾಕೊಂಡು ಇದ್ರ ಜೊತೆಗೆ ಸ್ವಲ್ಪ ಲಿಂಬೆ ರಸನ ಹಿಂಡ್ಕೊಳ್ಳಿ. ಆಮೇಲೆ ಇದನ್ನೆಲ್ಲ ಕಲಿಸ್ಬಿಟ್ರೆ ನಮ್ದು ಈಗ ಸ್ಟಫಿಂಗ್ ತಯಾರಾಯಿತು. ಬನ್ನೀಗ ಪರಾಠ ಮಾಡ್ಕೊಳ್ಳೋಣ. ಅದಕ್ಕಾಗಿ ನಾನಿಲ್ಲಿ ನೆಂದಿರುವ ಹಿಟ್ಟನ್ನು ತೆಗೆದುಕೊಂಡು ಒಂದು ನಿಂಬೆ ಗಾತ್ರದ ಹಿಟ್ಟನ್ನು ತೆಗೆದುಕೊಂಡು ಅದನ್ನು ಸರಿಯಾಗಿ ಹಿಟ್ಟನ್ನು ಹಚ್ಚಿ ಅದನ್ನು ಸ್ವಲ್ಪ ಲಟ್ಸ್ಕೊಂಡ್ಬಿಡಿ. ಆಮೇಲೆ ನಮ್ಮ ಮಧ್ಯದಲ್ಲಿ ಸ್ಟಫಿಂಗ್ ಇಟ್ಬಿಟ್ಟು ಇದನ್ನು ಸರಿಯಾಗಿ ಸೀಲ್ ಮಾಡಿ ನಾವು ಇಲ್ಲಿ ನಾವು ಒಬ್ಬಟ್ಟು ಹೇಗೆ ಮಾಡ್ಕೊತೀವಿ ಅದೇ ಥರ ಇದನ್ನ ಸ್ಟಫ್ ಮಾಡಿಕೊಂಡು ಇದನ್ನ ಹಿಟ್ಟಲ್ಲಿ ಹಾಕಿಬಿಟ್ಟು ಇದನ್ನ ಲಟ್ಸ್ಕೋಬೇಕು. ಈರುಳ್ಳಿಯಲ್ಲಿ ನೀರಿನ ಪ್ರಮಾಣ ಎಷ್ಟು ಕಡಿಮೆ ಇರುತ್ತೋ ಅದಷ್ಟು ಚೆನ್ನಾಗಿ ನಮಗೆ ಪರಾಠ ಲಟ್ಸಕ್ಕಾಗುತ್ತೆ. ಆದ್ರಿಂದ ಈರುಳ್ಳಿಯಲ್ಲಿರುವ ನೀರನ್ನು ಸರಿಯಾಗಿ ತಕೊಂಡ್ಬಿಡ್ಬೇಕು. ಈಗ ನಮ್ದು ಪರಾಠ ಲಟ್ಸಾಗಿದೆ. ಇದನ್ನ ಕಾದಿರೋ ತವ ಆಮೇಲೆ ಹಾಕಿಬಿಟ್ಟು ಸರಿಯಾಗಿ ಎಣ್ಣೆನ ಹಚ್ಬಿಟ್ಟು ಅದನ್ನ ಗರಿಗರಿಯಾಗಿ ಬೇಯಿಸ್ಕೊಳ್ಳಿ. ನೋಡಿ ತಯಾರಾಯ್ತು ನಮ್ದೀಗ ಆನಿಯನ್ ಪರಾಠ. ಇದು ನೀವು ಮೊಸರು ರಾಯ್ತ ಅಥವಾ ಹಾಗೇನೆ ಮೊಸರು ಮತ್ತು ಸ್ವಲ್ಪ ಉಪ್ಪಿನಕಾಯಿ ಒಂದಿಗೆ ಸರ್ವ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಮೇಲೆ ಸ್ವಲ್ಪ ಬೆಣ್ಣೆ ಇದ್ರೆ ಇನ್ನೂ ಚೆನ್ನಾಗಿ. ಈ ರೆಸಿಪಿಯನ್ನು ಟ್ರೈ ಮಾಡಿ ಹಾಗೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.